ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಹಾಗೂ ಇತರ ಎಲ್ಲ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಆಸ್ಪತ್ರೆಯಿಂದ ದರ್ಶನ್ ಅವರು ರಿಲೀಸ್ ಕೂಡ ಆಗಿದ್ದಾರೆ, ಡಿಸ್ಚಾರ್ಜ್ ಆಗಿದ್ದಾರೆ. ಇಂಥ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಈ ಮಹತ್ವದ ಕೇಸ್ನಲ್ಲಿ ಅವರ ಇಂಟೀರಿಯಂ ಬೇಲ್ ಹೇಗೆ ರೆಗ್ಯುಲರ್ ಬೇಲ್ ಆಯಿತು ಅನ್ನುವಂಥ ಪ್ರಶ್ನೆ ಇವತ್ತು ಜನಸಾಮಾನ್ಯರನ್ನ ಕಾಡ್ತಾ ಇದೆ. ಯಾಕಂದ್ರೆ ಇಡೀ ದೇಶವನ್ನೇ ಒಂಥರ ಆತಂಕಕ್ಕೆ ಈಡು ಮಾಡಿದಂತಹ ಮಹತ್ವದ ಕೇಸ್ ಇದಾಗಿರೋದ್ರಿಂದ ಈ ಕೇಸ್ನ ಕಾನೂನು ಅಂಶಗಳ ಬಗ್ಗೆ ಇವತ್ತಿನ ಈ ವಿಶೇಷ ಎಪಿಸೋಡ್ ಅನ್ನು ನಾವು ತಿಳಿದುಕೊಳ್ಳೋಣ. ಈ ಬಗ್ಗೆ ನಮಗೆ ಸಾಕಷ್ಟು ಕಾನೂನು ಮಾಹಿತಿಯನ್ನ ನೀಡಲಿಕ್ಕೋಸ್ಕರ ಖ್ಯಾತ ವಕೀಲರಾದ ಸಹನಾ ಗೋಪಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಸಹನಾ. ನಮಸ್ತೆ ಸರ್. ನಮಸ್ತೆ. ಅಂದಹಾಗೆ ಇವತ್ತು ದರ್ಶನ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಹಾಗಾಗಿ ಜನಸಾಮಾನ್ಯರಿಗೆ ಒಂದು ಮುಖ್ಯವಾದ ಪ್ರಶ್ನೆ ಏನ್ ಕಾಡ್ತಾ ಇದೆ ಅಂದ್ರೆ, ಕಳೆದ 1 ತಿಂಗಳ ಹಿಂದಷ್ಟೇ ಅವರು ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಅಂದ್ರೆ ಅನಾರೋಗ್ಯದ ಕಾರಣದಿಂದಾಗಿ ಒಂದು ಇಂಟೀರಿಯಂ ಬೈಲ್ ಅನ್ನ ಪಡ್ಕೊಂಡಿದ್ರು. ಅದು ಓಕೆ. ನಂತರ ಆದ್ರೆ ಇವಾಗ ಆಸ್ಪತ್ರೆಯಲ್ಲಿ ಯಾವ್ದೊಂದು ಆಪರೇಷನ್ ಕೂಡ ಆಗದೆ ಅವರು ಡಿಸ್ಚಾರ್ಜ್ ಆಗಿದ್ದಾರೆ. ಇದು ಹೇಗ್ ಸಾಧ್ಯ ಆಯ್ತು ಅನ್ನುವಂಥ ಒಂದು ಪ್ರಶ್ನೆ ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ. ಒಬ್ಬ ಕಾನೂನು ತಜ್ಞರಾಗಿ ತಾವು ಏನ್ ಹೇಳ್ತೀರಿ ಇದಕ್ಕೆ? ಸರಿ, ಇಂಟ್ರಿಮ್ ಬೇಲ್ ಏನು ದರ್ಶನ್ ಅವರು ಹೈಕೋರ್ಟ್ನ ಮೊರೆ ಹೋಗಿದ್ರು, ಅದು ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಅವರು ಕೇಳ್ತಾರೆ. ಏನಂತ, ಅವರಿಗೆ ಬೆನ್ನು ನೋವು ತುಂಬ, ಅವ್ರಿಗೆ ಬ್ಯಾಕ್ ಕಂಪ್ರೆಷನ್ ಪ್ರಾಬ್ಲಮ್ ಇದ್ದಿದ್ರಿಂದ ಅಲ್ಲಿ ಹೈಕೋರ್ಟ್ನ ಮೊರೆ ಹೋಗ್ತಾರೆ. ಮೆಡಿಕಲ್ ಗ್ರೌಂಡ್ಸ್ ಮೇಲೆ ನನಗೆ ಚಿಕಿತ್ಸೆ ಬೇಕಂತ. ಆವಾಗ ಅಲ್ಲಿ ಬಳ್ಳಾರಿ ಜೈಲಿನಲ್ಲಿ ಇದ್ದಿದ್ದ ಕಾರಣದಿಂದ ಬಳ್ಳಾರಿ ಮೆಡಿಕಲ್ ಕಾಲೇಜಿಗೆ ಅವರನ್ನ ಚಿಕಿತ್ಸೆಗೆ ಕಳಿಸ್ತಾರೆ. ಅಲ್ಲಿ ವೈದ್ಯರು ಒಂದು ರಿಪೋರ್ಟ್ನ ಕೊಡ್ತಾರೆ. ಅವ್ರನ್ನ ಎಕ್ಸಾಮಿನೇಷನ್ ಮಾಡಿದ ಮೇಲೆ ಈ ಥರ ಸೀರಿಯಸ್ ಇಂಜುರಿ, ಅವರಿಗೆ ಸರ್ಜರಿ ಬೇಕಾಗಿರೋದ್ರಿಂದ ನಮ್ಮಲ್ಲಿ ಸಫಿಷಿಯಂಟ್ ಟೆಕ್ನಾಲಜಿ ಇಲ್ಲ ಹಾಗೂ ಸೌಲಭ್ಯ ಇಲ್ಲದಿರೋದ್ರಿಂದ ಅವ್ರನ್ನ ನೀವು ಬ್ಯಾಂಗ್ಳೂರಿಗೆ ಕರ್ಕೊಂಡೋಗಿ ಅಲ್ಲಿ ಎಲ್ಲಿ ಸೌಲಭ್ಯ ಇದೆಯೋ ಅಲ್ಲಿ ಕೊಡಿಸಿ ಅಂತ ನೀವು ಅವ್ರು ಬರ್ತಾರೆ. ಅವ್ರು ಬ್ಯಾಂಗ್ಳೂರ್ ಅಂತಾನೆ ಬರೆಯೋದಿಲ್ಲ. ಆದ್ರಿಂದ ಸೊ ಆ ರಿಪೋರ್ಟನ್ನ ಇಲ್ಲಿ ಅವರು ಹೈಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಹಾಗೆ ಇಲ್ಲಿ ಎಕ್ಸ್ಪರ್ಟ್ ಸೀನಿಯರ್ ಸರ್ಜನ್ ಏನಿರ್ತಾರೆ BGS ನಮ್ಮ ಕೆಂಗೇರಿಯಲ್ಲಿ ಹಾಸ್ಪಿಟಲ್ನಲ್ಲಿ, ಅವ್ರ ಹತ್ರ ಕೂಡ ಅದನ್ನು ಕನ್ಫರ್ಮ್ ಮಾಡಿಸಿದ ಮೇಲೆ ಹೈಕೋರ್ಟು ಇಂಟ್ರಿಮ್ ಬೇಲ್ನ ಬೇಸ್ಡ್ ಆನ್ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ದರ್ಶನ್ ಅವರಿಗೆ ಗ್ರ್ಯಾಂಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಹಲವಷ್ಟು ಸುಪ್ರೀಂ ಕೋರ್ಟ್ ಕೇಸಸಲ್ಲಿ ಕೂಡ ನಾವು ನೋಡ್ಬೋದು, ಮೆಡಿಕಲ್ ಗ್ರೌಂಡ್ಸ್ ಇದ್ದಾಗ ಅಕ್ಯೂಸ್ಡ್ಗೆ ಎಲ್ಲ ರೀತಿಯ ಅರ್ಹತೆ ಇದೆ. ಬೇಲ್ ಕೊಟ್ಟು ಅವ್ರಿಗೆ ಚಿಕಿತ್ಸೆ ಮೊದಲು ಕೊಡಬೇಕು. ಯಾಕಂದರೆ ಫಂಡಮೆಂಟಲ್ ರೈಟ್ಸ್ ಆಫ್ ಅಕ್ಯೂಸ್ಡ್ ಆಲ್ಸೋ ಹ್ಯಾಸ್ ಟು ಬಿ ರೆಕಗ್ನೈಸ್ಡ್ ಬೈ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್. ಸೊ ಆದ್ದರಿಂದ ಈ ಒಂದು ಗ್ರೌಂಡ್ ಮೇಲೆ ಅವರು ಅಲ್ಲಿಂದ ರಿಲೀಸ್ ಆಗ್ತಾರೆ ಇಂಟ್ರಿಮ್ ಬೇಲ್ ಮೇಲೆ. ಇಂಟ್ರಿಮ್ ಬೇಲ್ನಲ್ಲಿ ಈಗ ನಮ್ಮ ಸಾಕಷ್ಟು ಚರ್ಚೆಗೆ ಒಳಗಾಗಿರೋದು ಏನಂತ ಅಂದರೆ, ಈಗ ಅವರು ಸರ್ಜರಿಗೆ ಅಂತ ಬಂದರು, ಸರ್ಜರಿ ಮಾಡಿಸ್ಕೊಳ್ಳೇ ಇಲ್ಲ. ಬಟ್ ಒಂದೇನಂದರೆ ನಮ್ಮ ಜನತೆಗೆ ಇದಾಗಿದ್ದು, ದರ್ಶನ್ ರಿಲೀಸ್ ಆದ್ರು ಅನ್ನೋದೇ ಒಂದು ದೊಡ್ಡ ಶಾಕ್ ಆಗಿತ್ತು. ಈ ತರ ಇಷ್ಟು ಸೀರಿಯಸ್ ಅಫೆನ್ಸ್ ನಲ್ಲಿ ದರ್ಶನ್ ರಿಲೀಸ್ ಆದ್ರು. ಇನ್ನೊಂದೆಲ್ಲರಿಗೂ ಏನಂದ್ರೆ, ಹೌದು ಇವ್ರು ಬಂದಿದ್ದು ಇವರು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೋದಕ್ಕೋಸ್ಕರನೇ ಅಂತ. ಬಂದ ಮೇಲೆ ಇವ್ರು ಏನ್ ಮಾಡ್ತಾರೆ, ಇಂಟ್ರಿಮ್ ಬೇಲ್ ಆಗುತ್ತೆ. ಹಾಸ್ಪಿಟಲ್ಗೆ ನೆಕ್ಸ್ಟ್ ಡೇನೇ ಹೋಗಿ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರೆ. ಹಾಸ್ಪಿಟಲಿಗೆ ಅಡ್ಮಿಟ್ ಆದಮೇಲೆ ಅಲ್ಲಿ ಫಿಸಿಯೋಥೆರಪಿಗೆ ಫಸ್ಟ್ ಅಂತ ಹೇಳಿ ಅವರು ರೆಫರ್ ಮಾಡ್ತಾರೆ ಡಾಕ್ಟರು. ಅದಾದ್ಮೇಲೆ ನಮ್ಮ ಜನಗಳು ಕಾಯ್ತಿರ್ತಾರೆ ಯಾವಾಗ ಹಾಸ್ಪಿಟಲಲ್ಲಿ ಇವರು ನೆಕ್ಸ್ಟ್ ಸರ್ಜರಿ ಡೇಟ್ ಯಾವಾಗ ಏನು ಅಂತ ಹೇಳಿ. ಅದು ಯಾವುದನ್ನು ಅವರು ಡಿಸ್ಕ್ಲೋಸ್ ಮಾಡೋದಿಲ್ಲ. ಬಟ್ ಇವಾಗ ರೆಗ್ಯುಲರ್ ಬೇಲ್ ಹಿಯರಿಂಗ್ ಬಂದಾಗ ಈ ಕೋರ್ಟ್ನಲ್ಲಿ ಇದೇ ಆಧಾರನ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಇವರು ಇಂಟ್ರಿಮ್ ಬೇಲ್ ತಗೊಂಡಿದ್ದು ಯಾಕೆ, ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೋದಿಕ್ಕೆ. ಅವರಿಗೆ ತುಂಬ ಅಲ್ಲಿಂದ ಬಳ್ಳಾರಿ ಜೈಲಲ್ಲಿ ಅವರಿದ್ದು, ಬಳ್ಳಾರಿಯಲ್ಲಿ ಮೆಡಿಕಲ್ ಕಾಲೇಜಿನವರು ರಿಸರ್ಚ್ ಸೆಂಟರ್ ವಿಲ್ ರೆಫರ್ ಇಟ್ ಟು ಬ್ಯಾಂಗ್ಳೂರ್. ಆದ್ರಿಂದ ಇಲ್ಲಿ ಬಂದು ಡಾಕ್ಟ್ರು ಕನ್ಫರ್ಮ್ ಮಾಡಿದ ಮೇಲೂ ಕೂಡ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿಲ್ಲ ಅಂದ್ರೆ ಇದು ಯಾವುದೋ ಬೇಕು ಅಂತ ಹೇಳಿ ಸುಳ್ಳು ಆಧಾರದ ಮೇಲೆ ಇವ್ರು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿ ಅದು ಬರುತ್ತೆ. ಅನುಮಾನ, ಡೆಫಿನೆಟ್ಲಿ ಅನುಮಾನ ಎಲ್ಲರಿಗೂ ಬಂದೇ ಬರುತ್ತೆ, ಅದು ಸಹಜ. ಆದ್ರೆ ನಾವು ಎಲ್ಲೂ ಇಂಟ್ರಿಮ್ ಬೇಲ್ ಆರ್ಡರ್ನಲ್ಲಿ, ಈ ಉಚ್ಚ ನ್ಯಾಯಾಲಯ ಮಾಡಿರೋ ಆರ್ಡರ್ನಲ್ಲಿ ನಾವು ಎಲ್ಲೂ ನೀವು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೇಬೇಕಂತ ಬರ್ದಿಲ್ಲ. ಇಲ್ಲಿ ಏನಂದ್ರೆ ಚಿಕಿತ್ಸೆಗೋಸ್ಕರ, ಚಿಕಿತ್ಸೆ ಸರ್ಜರಿ ಆಗಿರ್ಬೋದು ಅಥವಾ ಇಟ್ ಈಸ್ ನಾನ್ ಸರ್ಜಿಕಲ್ ಕೂಡ ಆಗಿರ್ಬೋದು, ಇದನ್ನೊಂದು ಅರ್ಥ ಮಾಡ್ಕೊಬೇಕು. ಇಲ್ಲಿ ಡಾಕ್ಟರ್ ಡಯಾಗ್ನೈಸ್ ಮಾಡಿದ ಮೇಲೆ BGS ನಲ್ಲಿ ಅವ್ರ ರಿಪೋರ್ಟ್ ನಲ್ಲಿ ಫಿಸಿಯೋಥೆರಪಿ, ಫಸ್ಟ್ ಇನ್ಸ್ಟೆನ್ಸ್ ಫಿಸಿಯೋಥೆರಪಿ ಕೊಡಲೇಬೇಕು ಅಂತ ಬರುತ್ತೆ. ಯಾಕಂದ್ರೆ ಅವ್ರಿಗೆ ನೋವು ಸಬ್ಸೈಡ್ ಆಗಿರಲಿಲ್ಲ, ಕಡಿಮೆ ಆಗಿರಲಿಲ್ಲ ಅವರಿಗೆ. ಆದ್ರಿಂದ ಅವರು 4 ರಿಂದ 5 ಸಿಟ್ಟಿಂಗ್ ಕಂಟಿನ್ಯೂಸ್ ಹಾಸ್ಪಿಟಲ್ಗೆ 1 ತಿಂಗಳಿಂದ, ಅಂದ್ರೆ ಇವಾಗ ರೆಗ್ಯುಲರ್ ಬೇಲ್ ಮೊನ್ನೆ ಆಗಿರೋದು, ಅದಕ್ಕೆ ಮುಂಚೆ ಇಂಟ್ರಿಮ್ ಬೇಲ್ ಆಗೋದಕ್ಕೂ 1 ತಿಂಗಳು ಅವಧಿಯಲ್ಲಿ ಅವರು ಕಂಟಿನ್ಯೂ ಮೆಡಿಕಲ್ ಚೆಕಪ್ಗೆ ಹೋಗ್ತಾರೆ. ಫಿಸಿಯೋಥೆರಪಿ, ಬ್ಯಾಕ್ ಟು ಬ್ಯಾಕ್ ಫಿಸಿಯೋಥೆರಪಿ ತಗೊಂತಾ ಇರ್ತಾರೆ. ಸೊ ಇದು ಕ್ಲಿಯರ್ ಎಸ್ಟಾಬ್ಲಿಷ್ಮೆಂಟ್ ಕೋರ್ಟ್ಗೆ ಏನಂತ ಅಂದ್ರೆ, ಇವರು ಚಿಕಿತ್ಸೆಯನ್ನ ಪಡಿತಾ ಇದ್ರು ಅಂತ.
Okay. ಈಗ ಅವರು ಹಾಸ್ಪಿಟಲಿಗೆ ಹೋಗದೆ ಯಾವುದೇ ರೀತಿ ಚಿಕಿತ್ಸೆ ತಗೊಂಡಿರ್ಲಿಲ್ಲ ಅಂತ ಅಂದಿದ್ರೆ ನಾವು ಹೈಕೋರ್ಟಲ್ಲಿ ಒಂದು ಮನವರಿಕೆ ಮಾಡ್ಬೋದಾಗಿದೆ. ಏನಂತ ಬಂದಿದ್ದು ಇವರು ಹೆಲ್ತ್ ಗ್ರೌಂಡ್ಸ್ ಮೇಲೆ, ಆದರೆ ಇಲ್ಲಿ ಏನು ಯಾವುದೇ ರೀತಿ ಒಂದು ಟ್ರೀಟ್ಮೆಂಟ್ ತಗೊಂಡಿಲ್ಲ, ಸೊ ಹಿ ಹಸ್ ಬಿನ್ ಫಾಲ್ಸ್ಲಿ ಮೇಡ್ ಸಬ್ಮಿಷನ್ಸ್ ಟು ದ ಕೋರ್ಟ್ ಅಂತ ಹೇಳಿ ನಾವು ತಗೊಬೋದಿತ್ತು. ಆದರೆ ಮೆಡಿಕಲ್ ರಿಪೋರ್ಟ್ಸ್ನ ನೋಡಿದರೆ ಅವರು 4 ರಿಂದ 5 ಬಾರಿ ಅವರು ಫಿಸಿಯೋಥೆರಪಿಗೆ ಹೋಗಿದ್ದಾರೆ, ಹಾಗೆ ಸಿವಿಯರ್ ಮೆಡಿಕೇಶನ್ ಇದ್ದಾರೆ, ಮತ್ತೆ ಅವರು ಏನು ಡಾಕ್ಟರ್ ಮೆಡಿಸಿನ್ಸ್ ಕೊಟ್ಟಿದ್ದಾರೆ, ಬೆಡ್ ರೆಸ್ಟ್ ಅಲ್ಲಿ ಕೂಡ ಇದ್ದಾರೆ, ಎಲ್ಲೂ ಟ್ರಾವೆಲ್ ಮಾಡೋಂಗಿಲ್ಲ. ಕೆಲವು ವದಂತಿಗಳೇನಂತ ಅಂದ್ರೆ ಅವರು ಶೂಟಿಂಗ್ ಶುರು ಮಾಡ್ತಿದ್ದಾರಂತೆ ಅಂತ ಹೇಳಿ. ಇವಾಗ ದರ್ಶನ್ ಕಂಪ್ಲೀಟ್ ಅವರು ಬೆಡ್ ರೆಸ್ಟ್ ಅಲ್ಲಿ ಇರೋದಕ್ಕೆ ಡಾಕ್ಟರ್ ಸಜೆಷನ್ ಮಾಡಿದ್ದಾರೆ. ಆ ರೀಸನ್ ನಲ್ಲಿ ಹೈಕೋರ್ಟ್ಗೂ ಕೂಡ ನಮ್ಮ ಪ್ರಾಸಿಕ್ಯೂಷನ್ ಅವರು ಏನ್ ಮಾಡ್ತಾರೆ, ಸಬ್ಮಿಟ್ ಮಾಡ್ತಾರೆ ಯಾವುದೇ ರೀತಿ ಸರ್ಜರಿ ಆಗಿಲ್ಲ ಅಂತ. ಒಂದು ಕ್ಲಾರಿಟಿ ನಾವು ಮಾಡ್ಬೇಕಾಗಿರೋದೇನಂದ್ರೆ ಎಲ್ಲೂ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿ ಬರ್ದಿಲ್ಲ. ಇವರಿಗೆ ಬೇಕಾಗುತ್ತೆ ಅಂತ ಹೇಳಿ ಅಲ್ಲಿ ಡಾಕ್ಟರ್ ಮಾಡಿರೋದು, ಅದನ್ನ ಇನ್ನೊಬ್ರು ಸೀನಿಯರ್ ಸರ್ಜನ್ ಇನ್ BGS ಹಾಸ್ಪಿಟಲ್ ಕನ್ಫರ್ಮ್ ಮಾಡ್ತಾರೆ. ಕನ್ಫರ್ಮೇಶನ್ ಆಫ್ ಇದು 2 ಒಪಿನಿಯನ್ ಇಂದ ಹೈಕೋರ್ಟ್ ಆರ್ಡರ್ ಪಾಸ್ ಮಾಡೋದು. ಇದನ್ನ ಒಂದು ಕ್ಲಾರಿಟಿ ಬೇಕು. ಯಾಕೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿಲ್ಲ, ಇಟ್ ಇಸ್ ಡಿಸ್ಕ್ರಿಷನ್ ಆಫ್ ದ ಪೇಷಂಟ್, ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರನ್ನ ಚಿಕಿತ್ಸೆ ಕೊಡ್ತಿರೋಂಥ ವೈದ್ಯರಿಗೆ ಬಿಟ್ಟಿದ್ದು. ಅದು ಕೋರ್ಟ್ ಯಾವುದೇ ರೀತಿ ಮ್ಯಾಂಡೇಟ್ ಮಾಡಕ್ ಬರಲ್ಲ, ನೀವು ಚಿಕಿತ್ಸೆ ಮಾಡಿಸ್ಕೊಂಡು ಸರ್ಜರಿ ಮಾಡಿಸ್ಕೊಳ್ಳೇಬೇಕಂತ ಎಲ್ಲೂ ಡೈರೆಕ್ಷನ್ಸ್ ಬಂದಿಲ್ಲ. ಅಲ್ಲಿ ಏನಂತಂದ್ರೆ ಷರತ್ತುಗಳನ್ನ ಹಾಕಿದಾರಲ್ಲ, ಏನು ನೀವು ಇಂಟ್ರಿಮ್ ಬೇಲ್ನಲ್ಲಿ ಇರಬೇಕಾದ್ರೂ ಕೂಡ ಯಾವುದೇ ರೀತಿ ಸಾಕ್ಷಿಗಳನ್ನ ನಾಶ ಮಾಡೋಂಗಿಲ್ಲ, ಎಲ್ಲೂ ನೀವು ದೇಶ ಬಿಟ್ಟು ಆಚೆ ಹೋಗೋ ಹಾಗಿಲ್ಲ, ಹೋಗ್ಬೇಕಂತಂದ್ರೆ ನೀವು ಪರ್ಮಿಷನ್ ತಗೊಬೇಕು, ಅದು ಒಂದು. ಹಾಗೆ ಯಾವುದೇ ರೀತಿ ನೀವು ವಿಟ್ನೆಸ್ಗಳಿಗೆ ಹೋಗಿ ನೀವು ಯಾವುದೇ ರೀತಿ ತೊಂದರೆ ಮಾಡೋ ಹಾಗಿಲ್ಲ. ಇದೇ ರೀತಿ ಕೃತ್ಯ ಈಗ ಅಫೆನ್ಸ್ ಅವ್ರ ಮೇಲೆ ಅಲಿಜ್ಡ್ ಅಫೆನ್ಸ್ ಚಾರ್ಜ್ ಮಾಡಿದ್ದಾರೆ, ಅದೇ ರೀತಿ ನೀವು ಯಾವುದೇ ಕೃತ್ಯ ಮಾಡಂಗಿಲ್ಲ. ಸೊ ಇದಿಷ್ಟು ಷರತ್ತುಗಳ ಮೇಲೆ ದರ್ಶನ್ ಅವರಿಗೆ ಇಂಟ್ರಿಮ್ ಬೇಲ್ನ ಗ್ರಾಂಟ್ ಆಗಿತ್ತು. ಇವಾಗ ಅದನ್ನ ರೆಗ್ಯುಲರೈಸ್ ಮಾಡೋದಕ್ಕೆ ಹೈಕೋರ್ಟ್ನಲ್ಲಿ ಅವರು ಪ್ರೊಡ್ಯೂಸ್ ಮಾಡಿದ್ರು. ನಾನು ಚಿಕಿತ್ಸೆ ತಗೋತಾ ಇದ್ದೀನಿ, ಫಿಸಿಯೋಥೆರಪಿಗೆ ಹೋಗ್ತಾ ಇದ್ದೀನಿ, ರೆಗ್ಯುಲರ್ ಚೆಕಪ್ನಲ್ಲಿ ಇದ್ದೀನಿ ಅನ್ನೋ ಎಲ್ಲ ದಾಖಲಾತಿಗಳನ್ನು ಅವರು ಹೈಕೋರ್ಟಿಗೆ ಕೊಟ್ಟಿದ್ದಾರೆ. ಸೊ ಅದರ ಆಧಾರದಲ್ಲಿ ಈಗ ರೆಗ್ಯುಲರ್ ಆಗಿದೆಯಾ ಹಾಗಿದ್ರೆ? ಸರ್, ಈಗ ಅವರು ಶಸ್ತ್ರಚಿಕಿತ್ಸೆ ತಗೊಂತಾ ಇದ್ರು ಅನ್ನೋದು ಇಂಟ್ರಿಮ್ ಬೇಲಿಗೆ ಒಂದು ಅಂದರೆ ಶಸ್ತ್ರಚಿಕಿತ್ಸೆ ತಗೊಳ್ಳೇಬೇಕಾ ಬೇಡವಾ ಅನ್ನೋದು ಒಂದು ಡಿಸ್ಕಷನ್ ಇತ್ತು, ಆದರೆ ಅವರು ತಗೊಳ್ಳೋ ಅಂಥ ಪರಿಸ್ಥಿತಿ ಇರಲಿಲ್ಲ. ಇವಾಗ ರೆಗ್ಯುಲರ್ ಬೇಲಿಗೆ ಇದು ಒಂದೇ ಮೆಡಿಕಲ್ ಗ್ರೌಂಡ್, ಒಂದೇ ರೀಸನ್ ಆಗಲಿಲ್ಲ. ಅದಲ್ಲದೆ ಅವರಿಗೆ ಹಲವಾರು ರೀಸನ್ಸ್ ನಾವು ಒಂದೊಂದಾಗಿ ಹೇಳೋದಕ್ಕೆ ಬಂದರೆ, ಈಗ ನಾವು ಅವರು ಇನ್ವೆಸ್ಟಿಗೇಷನ್ ಟೀಮ್ ಏನು ಮಾಡ್ತಾರೆ, ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಚಾರ್ಜ್ ಶೀಟ್ನ ಫೈಲ್ ಮಾಡ್ತಾರೆ. 3991 ಪೇಜ್ ಚಾರ್ಜ್ ಶೀಟ್ನ ಫೈಲ್ ಮಾಡ್ತಾರೆ. ಹಾಗೆ 292 ಜನ ಇದರಲ್ಲಿ ವಿಟ್ನೆಸ್ಗಳಿದ್ದಾರೆ. ಹಾಗೆ 597 ಡಾಕ್ಯುಮೆಂಟ್ಸ್ನ ಫೈಲ್ ಮಾಡ್ತಾರೆ ವಿತ್ 8 ವಾಲ್ಯೂಮ್ಗಳು. ಸೊ ಇದನ್ನ ನೋಡ್ಬೋದು ಇನ್ವೆಸ್ಟಿಗೇಷನ್ ಎಷ್ಟು ಸ್ಟ್ರಾಂಗ್ ಆಗಿ, ಅಂದರೆ 3991 ಅಂತ ಅಂದರೆ ಇಟ್ ಇಸ್ ನಾಟ್ ಅ ಸ್ಮಾಲ್ ಕೇಸ್ ಟು ಅಕ್ಸೆಪ್ಟ್. ಸೊ ಇದನ್ನ ಕೋರ್ಟಿಗೆ ಹಾಕಿದ ಮೇಲೆ ಬೇಸ್ಡ್ ಆನ್ ದ ಚಾರ್ಜ್ ಶೀಟ್, ಅಂದರೆ ಫೈನಲ್ ರಿಪೋರ್ಟ್ ಪೊಲೀಸ್ನವರು ಫೈಲ್ ಮಾಡಿದ ಮೇಲೆ ರೆಗ್ಯುಲರ್ ಬೇಲಿಗೆ ಬರ್ತಾರೆ. ಇಂಟ್ರಿಮ್ ಆಲ್ರೆಡಿ ಹೆಲ್ತ್ ಗ್ರೌಂಡ್ಸ್ ಮೇಲೆ ಆಗಿತ್ತು, ಇವಾಗ ರೆಗ್ಯುಲರ್ ಮಾಡಿಸ್ಕೊಬೇಕಾಗಿತ್ತು. ಆವಾಗ ಚಾರ್ಜ್ ಶೀಟ್ನಲ್ಲಿ ಯಾವ ರೀತಿ ಒಂದು ಲೂಪ್ ಹೋಲ್ ಇದೆ ಅಂದರೆ ರೋಲ್ ಆಫ್ ಅಕ್ಯೂಸ್ಡ್, ಈಗ 1 to 17 ಏನಿದ್ದಾರೆ ಅವರ ರೋಲ್ ಏನಿದೆ ಚಾರ್ಜ್ ಶೀಟ್ ವಿಟ್ನೆಸ್ಗಳ ಹೇಳಿಕೆ ಮೇಲೆ, ಆಧಾರಗಳ ಮೇಲೆ, ಅದ್ರ ಮೇಲೆ ಇವರಿಗೆ ಬೇಲ್ ರೆಗ್ಯುಲರೈಸ್ ಆಗಿರೋದು. ಅಂದ್ರೆ ಈಗ ಚಾರ್ಜ್ ಶೀಟ್ ನಲ್ಲಿ ಉಂಟಾಗಿರುವಂತಹ ಲೋಪದೋಷಗಳಿಂದಾಗಿಯೇ ಈಗ ಬೇಲ್ ರೆಗ್ಯುಲರ್ ಆಯ್ತು ಅಂತ ಹೇಳ್ತೀರಾ ತಾವು? ಖಂಡಿತವಾಗ್ಲೂ ಸರ್, ಒಂದ್ ಕಡೆ ಚಾರ್ಜ್ ಶೀಟ್ ನಲ್ಲಿ ಆಗಿರುವಂತಹ ಲೂಪ್ ಹೋಲ್ಗಳಿಂದ ಅವರಿಗೆ ಒಂದು ಬೇಲ್ ಆಗಿರೋದು. ಇನ್ನೊಂದೇನಂದ್ರೆ ಪ್ರೊಸೀಜರಲ್ ನಾನ್ ಕಂಪ್ಲೈನ್ಸ್. ನಮ್ಮ CRPC ಯಲ್ಲಿ ಹಾಗೆ ನಮ್ಮ ಸಂವಿಧಾನದಲ್ಲಿ ತುಂಬಾ ಕಂಪಲ್ಸರಿ ಆಗಿರುವಂತದ್ದು ಆರ್ಟಿಕಲ್ 20 ಸಬ್ ಕ್ಲಾಸ್ 1. ಅದು ಅಕ್ಯೂಸ್ಡ್ ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಯಾಕೆಂದ್ರೆ ಅರೆಸ್ಟ್ ಮಾಡೋಕೆ ಮುಂಚೆ, ಅರೆಸ್ಟ್ ಮಾಡಿದ ಮೇಲೆ ತಕ್ಷಣ ನೀವು ಯಾವ ಕಾರಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ಗ್ರೌಂಡ್ಸ್ ಫಾರ್ ಅರೆಸ್ಟ್ ಅನ್ನೋ ಮೆಮೋನ ಅವರಿಗೆ ಕೊಡಬೇಕು, ಸೈನ್ ಮಾಡಿ. ಈ ಕೇಸಲ್ಲಿ ಹಂಗೆ CRPCಲಿ ಕೂಡ ಸೆಕ್ಷನ್ 50 ಸಬ್ ಕ್ಲಾಸ್ 1 ಮ್ಯಾಂಡೇಟ್ಸ್ ದಟ್ ಇಟ್ ಹ್ಯಾಸ್ ಟು ಬಿ ಗಿವನ್ ಟು ಅಕ್ಯೂಸ್ಡ್. ಇದು ಅಲ್ಲಿ ಆಗಿಲ್ಲ. ಇವರು ಯಾವಾಗ 11ನೇ ತಾರೀಕು ಅರೆಸ್ಟ್ ಮಾಡ್ತಾರೆ ಅಕ್ಯೂಸ್ಡ್ 1, 2, 14, 17, ಅದ್ರ ಜೊತೆಗೆ ಇನ್ನೂ 2 ಅರೆಸ್ಟ್ ಮಾಡ್ತಾರೆ. ಯಾರಿಗೂ ಗ್ರೌಂಡ್ಸ್ ಫಾರ್ ಅರೆಸ್ಟ್ ಕೊಟ್ಟಿಲ್ಲ. ಅರೆಸ್ಟ್ ಮೆಮೋ ಕೊಟ್ಟಿದ್ದಾರೆ, ಅಂದ್ರೆ ನಿಮ್ಮನ್ನ ಈ ಟೈಮಲ್ಲಿ ಇದರಲ್ಲಿ ಅರೆಸ್ಟ್ ಮಾಡ್ತಾ ಇದೀವಿ ಅಂತ. ಯಾಕೆ ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಕೊಟ್ಟಿಲ್ಲ, ಯಾಕಂದ್ರೆ ಸಂವಿಧಾನ ಕ್ಲಿಯರ್ ಆಗಿ ಹೇಳುತ್ತೆ ನನ್ನನ್ನ ಅರೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಯಾವ ಕಾರಣಕ್ಕೆ ಅಂತ ಕಾರಣ ತಿಳಿಸ್ಕೊಡ್ಬೇಕು ಅಂತ, ಇಲ್ಲಾಂದ್ರೆ ಇಟ್ ಇಸ್ ಕ್ಲಿಯರ್ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಈಗ ಪಂಕಜ್ ಬನ್ಸಾಲ್ ಕೇಸ್ ಅಂತ ಹೇಳಿ, ಇಟ್ ಇಸ್ ಅ ಲ್ಯಾಂಡ್ ಮಾರ್ಕ್ ಕೇಸ್
ಇನ್ ಸುಪ್ರೀಂ ಕೋರ್ಟ್ ಇದೇ ದರ್ಶನ್ ಅವರ ಬೇಲಲ್ಲೂ ಕೂಡ ನಮ್ಮ ಉಚ್ಚ ನ್ಯಾಯಾಲಯದ ಮಹಾ ನ್ಯಾಯಾಧೀಶರು ಕೂಡ ಅದನ್ನ ರಿಲೇ ಮಾಡಿದ್ದಾರೆ. ಏನಂತ ಅಂದ್ರೆ ನಾನ್ ಕಂಪ್ಲಯನ್ಸ್ ಆಫ್ ಪ್ರೊಸೀಜರ್ ಈಸ್ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಆಫ್ ಅಕ್ಯೂಸ್ಡ್. ಈ ಅಂಶದ ಮೇಲೆ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಲೋಪದೋಷಗಳು ಹಾಗೆ ನಮ್ಮ ಸಂವಿಧಾನದಲ್ಲಿ ಮ್ಯಾಂಡೇಟ್ ಏನಿದೆ ಅದನ್ನ CRPC ಕೂಡ ಅಳವಡಿಸಿದ್ದಾರೆ, ಅದನ್ನ ಫಾಲೋ ಮಾಡಿಲ್ಲ. ಆದ್ರಿಂದ ನಾನ್ ಕಂಪ್ಲಯನ್ಸ್ ಆಫ್ ದಿಸ್ ಇಟ್ ವಾಸ್ ಎಲ್ಲ ಅಕ್ಯೂಸ್ಡಿಗೂ ದೇವರ್ ಎಂಟೈಟಲ್ ಫಾರ್ ಬೇಲ್. ಹಾಗೇನೆ ನಾವು ನೋಡಿದ್ರೆ ಒಂದೊಂದಾಗಿ ನಾವು ಕೆಲವು ಅಂಶಗಳನ್ನ ಡಿಸ್ಕಸ್ ಮಾಡ್ಕೊಂಡ್ಬಂದ್ರೆ ಮೇಜರ್ ಈಗ ನಾವು ಬೇಲ್ ಆರ್ಡರ್ ಅಲ್ಲಿ ಇರುವಂತಹ ಇದನ್ನ ಡಿಸ್ಕಸ್ ಮಾಡ್ಕೊಂಡ್ಬಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಡಾಕ್ಟರ್ ಏನಂತ ಕೊಡ್ತಾರೆ ಅಂದ್ರೆ 39 ಇಂಜುರಿ ಆಗಿತ್ತು. ಆದ್ರೆ ಒಂದು ಮೇಜರ್ ಇಂಜುರಿಯಿಂದ ಬಾಡಿಯಲ್ಲಿರೋ ಬ್ಲಡ್ ಹೋಗಿ ತುಂಬಾ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಕ್ಲಿಯರ್ ರಿಪೋರ್ಟ್ ಕೊಡ್ತಾರೆ. ಅದೇ ಡಾಕ್ಟರ್ ರಿಪೋರ್ಟ್ನ ನಾವು ನೋಡಿದ್ರೆ 24/8/2024 ಅವರಿಗೆ 39 ಇಂಜುರಿಯಲ್ಲಿ 7 ಮೇಜರ್ ಇಂಜುರಿ ಆಗುತ್ತೆ ಬಾಡಿಲಿ, ಅದರಿಂದ ರಕ್ತ ಹೋಗಿದೆ ಅಂತ ಹೇಳ್ತಾರೆ. ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೂ ನಿಮ್ಮ ಈ ಡಾಕ್ಟರ್ ರಿಪೋರ್ಟ್ಗೂ ಎರಡಕ್ಕೂ ಕಾಂಟ್ರಡಿಕ್ಷನ್ ಇದೆ, ಬಹಳ ವ್ಯತ್ಯಾಸ ಇದೆ, ತುಂಬಾ ವ್ಯತ್ಯಾಸ ಇದೆ. ಅಲ್ಲಿ ಹೇಳ್ತಾರೆ ಟೆಂಪ್ರೊರಲ್ ಪೆರೈಲ್ ಅಂತ ಹೇಳಿ ನಮಗೆ ತಲೆಯ ಹಿಂಭಾಗ, ಇಲ್ಲಿ ಒಂದು ಇಂಜುರಿ ಆಗಿರುತ್ತೆ, ತಲೆ ಹಿಂಭಾಗ ಆಗಿರುವಂತ ಮೇಜರ್ ಇಂಜುರಿಯಿಂದ ರಕ್ತ ಹೋಗಿ ಸಾವನ್ನಪ್ಪಿದ್ದಾರೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಫಸ್ಟ್ ಬರೋದಿದು. ತುಂಬಾ ತಡವಾಗಿ ಬರೋವಂಥದ್ದು ಡಾಕ್ಟರ್ ರಿಪೋರ್ಟ್. ಅಂದ್ರೆ ಸುಮಾರು ಇಂಜುರಿ ಆಗಿದೆ ಬಾಡಿಲಿ, ಆದ್ರಿಂದ ಅವರು ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಅವರಲ್ಲಿ ವ್ಯಕ್ತಪಡಿಸ್ತಾರೆ. ಇವಾಗ ಕೋರ್ಟ್ ಯಾವ್ದನ್ನ ಪರಿಗಣಿಸಬೇಕು? ಒಂದು ಈಗ ಅವರು ಫಸ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿರೋ ಡಾಕ್ಟರ್ ತಗೊಬೇಕಾ ಅಥವಾ ಇಲ್ಲಿ ಡಾಕ್ಟರ್ ರಿಪೋರ್ಟ್ ನ ತಗೊಬೇಕಾ ಅನ್ನೋದು ಅಲ್ಲೇ ಕಾಂಟ್ರಡಿಕ್ಷನ್ ಇದೆ. ಇನ್ನೊಂದು ನಾನು ಆಗ್ಲೇ ಹೇಳಿದೆ ನಾನ್ ಕಂಪ್ಲಯನ್ಸ್ ಆಫ್ ಇದು CRPC ಮತ್ತೆ ಕಾನ್ಸ್ಟಿಟ್ಯೂಷನ್ ಮ್ಯಾಂಡೇಟ್ ಅಂತ. ಏನಂತ ಅಂದ್ರೆ ಗ್ರೌಂಡ್ಸ್ ಫಾರ್ ಅರೆಸ್ಟ್ ಅನ್ನು ನೀವು ಕೊಟ್ಟಿಲ್ಲ. ಅವ್ರು ಹೇಳ್ತಾರೆ ಪ್ರಾಸಿಕ್ಯೂಷನ್ ಕಂಟೆಸ್ಟನ್ ಏನು, ಗ್ರೌಂಡ್ಸ್ ಫಾರ್ ಅರೆಸ್ಟ್ ನಾವು ಕೊಡೋಕ್ ಬರೋದಿಲ್ಲ, ಯಾಕಂದ್ರೆ ಇದು ಹೀನರಸ್ ಅಫೆನ್ಸು. ಸುಪ್ರೀಂ ಕೋರ್ಟ್ ಆಲ್ಸೋ ಹ್ಯಾಸ್ ಹೆಲ್ಡ್ ಇನ್ ಒನ್ ಆಫ್ ದ ಲೀಡಿಂಗ್ ಕೇಸಲ್ಲಿ ಈ ತರ ಇದ್ದಾಗ ಸಂದರ್ಭ ತುಂಬಾ ಅತಿ ಅರ್ಜೆಂಟ್ ಇದ್ದಾಗ ಕೊಡೋ ಅವಶ್ಯಕತೆ ಇಲ್ಲ ಅಂತ. ಬಟ್ ನಾವು ನೋಡ್ಬೋದು ಕಾನ್ಸ್ಟಿಟ್ಯೂಷನ್ ಮ್ಯಾಂಡೇಟ್ ಏನಂತ ಅಂದ್ರೆ ನೀವು ಅದನ್ನ ಓವರ್ ರೈಡ್ ಮಾಡಕ್ ಬರೋದಿಲ್ಲ. ಆದ್ರಿಂದ ಪಂಕಜ್ ಬನ್ಸಾಲ್ ಕೇಸ್ನ ರಿಲೇ ಮಾಡಿ ಇಟ್ ಇಸ್ ಕ್ಲಿಯರ್ ವೈಲೇಷನ್ ಆಫ್ ಮ್ಯಾಂಡೇಟ್. ಆರ್ಟಿಕಲ್ 51 ಸಬ್ ಕ್ಲಾಸ್ 1 ಅಲ್ಲಿ ನೀವು ಅವ್ರಿಗೆ ಕೊಡ್ಬೇಕು ಫಸ್ಟ್ ರೀಸನ್ ಫಾರ್ ಅರೆಸ್ಟ್ ಈಸ್ ಮ್ಯಾಂಡೇಟ್ರಿ. ಹಾಗೆ ಅದ್ರಲ್ಲಿ ಏನಂತ ಅಂದ್ರೆ ಅವರು ಮೆಮೊ ಫಾರ್ ಅರೆಸ್ಟ್ ನಾವೇನ್ ಹೇಳ್ತೀವಿ, ಈಗ ಪವಿತ್ರ ಗೌಡ ಅವ್ರನ್ನ ಅರೆಸ್ಟ್ ಮಾಡಿದ್ರು, ದರ್ಶನ್ ಅವರ ಅರೆಸ್ಟ್ ಮಾಡಿದ್ರು, ಬೇಸ್ಡ್ ಆನ್ ದ ಇನ್ವೆಸ್ಟಿಗೇಷನ್. ಇಬ್ರು ಯಾರು ಸರೆಂಡರ್ ಆಗ್ತಾರೆ ಫಸ್ಟ್ ಅವ್ರ ಬೇಸಿಸ್ ಮೇಲೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದಾಗ ಅರೆಸ್ಟ್ ಮೆಮೊ ಕೊಡ್ತಾರೆ. ಅವತ್ತಿನ ದಿವಸ ಈ ಎಲ್ಲಾ ಸಾಕ್ಷಿಯಲ್ಲಿ ಒಂದು 7-8 ಜನ ಸಾಕ್ಷಿದಾರರು ಎಲ್ಲರೂ ಅಲ್ಲೇ ಇರ್ತಾರೆ. ಅವರು ಅರೆಸ್ಟ್ ಮೆಮೊಗೆ ಅವರು ಸಿಗ್ನೇಚರ್ ಸಹಿ ಕೂಡ ಆಗ್ತಾರೆ. ಆದ್ರೆ ಕೋರ್ಟ್ ಬರೋದು ಏನಂತ ಅಂದ್ರೆ ಆ ದಿವಸನೇ ನೀವ್ ಯಾಕೆ ಅವರ ಸ್ಟೇಟ್ಮೆಂಟ್ ತಗೊಳ್ಳಿಲ್ಲ, ಇವರು ತುಂಬಾ ತಡವಾಗಿ ಅವ್ರ ಸ್ಟೇಟ್ಮೆಂಟ್ ತಗೋತಾರೆ. ಹಾಗೆ ಅವರೆಲ್ಲ ಬೆಂಗಳೂರಿನ ವಾಸಿಗಳು, ಯಾರಿಗೂ ಇವ್ರಿಗೇನ್ ತೊಂದರೆ ಇರಲಿಲ್ಲ ಅವ್ರನ್ನ ಕರ್ಸ್ಕೊಂಡು ಸ್ಟೇಟ್ಮೆಂಟ್ ತಗೊಳ್ಳೋದಿಕ್ಕೆ. ಹಾಗೆ CW79 ಅವರು ಈ ಕೇಸಲ್ಲಿ ಪ್ರೈಮ್ ಐ ವಿಟ್ನೆಸ್ ಕಿರಣ್ ಅಂತ ಹೇಳಿ ಆತಾನು ಕೂಡ ಇರ್ತಾನೆ. ದರ್ಶನ್ ಬೇಲ್ ಮೆಮೋಗ್ ಸೈನ್ ಮಾಡ್ತಾರೆ. ಆದ್ರೆ ಅವತ್ತಿನ ದಿನ ಅವರು ಐ ವಿಟ್ನೆಸ್, ಅದು ಪ್ರೈಮ್ ಐ ವಿಟ್ನೆಸ್ ಅಂತ ಅಂದ್ರೆ ನೀವು ಆ ದಿವಸನೇ ನೀವು ಅವ್ರದ್ದೆಲ್ಲ ಸ್ಟೇಟ್ಮೆಂಟ್ ತಗೊಬೋದಾಗಿತ್ತು. ನೀವು ಆ ದಿವಸ ತಗೊಳ್ಳಿಲ್ಲ. ಯಾಕೆ? ಈ ಡಿಲೇನ ಪ್ರಾಸಿಕ್ಯೂಷನ್ ಎಕ್ಸ್ಪ್ಲೇನ್ ಮಾಡಬೇಕು. ಯಾಕಂದ್ರೆ ಈ ಕೋರ್ಟ್ ಪ್ರಶ್ನೆ ಮಾಡಿದಾಗ ನೀವು ಯಾಕೆ ಡಿಲೇ ಮಾಡಿದ್ರಿ, ಆದ್ರೆ ನೀವು ಇದನ್ನ ಹಂಗೆ ಕ್ರಿಯೇಟ್ ಮಾಡೋದ್ರಲ್ಲಿ ಟೈಮ್ ಬೆನಿಫಿಟ್ ಆಫ್ ಡೌಟ್ ಕೋರ್ಟ್ ಈ ತರ ಕ್ರಿಯೇಟ್ ಮಾಡ್ಕೊಂತಾರೆ. ಆದ್ರಿಂದ ಪ್ರಾಸಿಕ್ಯೂಷನ್ ಮೇಲೆ ಬರ್ಡನ್ ಇದ್ದಿದ್ರಿಂದ ಯಾಕೆ ಡಿಲೇ ಮಾಡಿದ್ರಿ? ಆ ಟೈಮಲ್ಲಿ ಎಲ್ಲ ಇದ್ರು ಐ ವಿಟ್ನೆಸ್ಗಳು, ಅವ್ರ ಹತ್ರ ಸೈನ್ ತಗೋಬೇಕು. ನೀವು ಸಿಗ್ನೇಚರ್ ತಗೊಂಡಿದ್ದೀರಾ, ಬಟ್ ಗ್ರೌಂಡ್ಸ್ ಆಫ್ ಮೆಮೊ ಇದು ಅರೆಸ್ಟ್ ಏನಿದೆ ಅದರಲ್ಲಿ ನೀವು ಯಾಕೆ ಅವರಿಗೆ ಅಕ್ಯೂಸಿ ಕೊಟ್ಟಿಲ್ಲ? ಒಂದ್ ಅಂಶ ಅವರ ಹೇಳಿಕೆಗಳು ಐ ವಿಟ್ನೆಸ್ಗಳಂತ ನೀವೇನ್ ಕರಿತೀರಾ ಅವ್ರನ್ನ ನೀವು ಯಾಕೆ ಅವತ್ತಿನ ದಿವಸನೇ ನೀವು ಸ್ಟೇಟ್ಮೆಂಟ್ಗಳು ತಗೊಂಡಿಲ್ಲ 164 ಅಂತ ಕೂಡ ಪ್ರಶ್ನೆ ಮಾಡ್ತಾರೆ. ಈಗ 164 ಅಲ್ಲಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋದು ಯಾಕೆ ಮಾಡಿಲ್ಲ ಅಂತ. ಇದು ಒಂದು ಗ್ರೌಂಡ್ ಆಗುತ್ತೆ. ಮತ್ತೆ ಹಾಗೇನೆ ಈಗ ನಾವು ಪಂಚ್ನಾಮದಲ್ಲಿ ಅವ್ರು ಹೇಳ್ತಾರೆ ಈಗ ವೆಪನ್ಸ್ ಸೀಸ್ಡ್ ಅಂತ, ಏನೇನು ವೆಪನ್ಸ್ ಅವರು ಕೃತ್ಯ ಮಾಡೋದಕ್ಕೆ ಉಪಯೋಗಿಸಿದ್ರು ಅದನ್ನ ನಾವು ಸೀಸ್ ಮಾಡಿದ್ವಿ ಅಂತ ಕೂಡ ಹೇಳ್ತಾರೆ. ಸೀಸ್ ಅಲ್ಲಿ ಏನು, 2 ಮರದ ಕಟ್ಟಿಗೆ, 2 ಲಾಠಿ ಮತ್ತೆ 1 ನೈಲಾನ್ ದಾರ, ಇದಿಷ್ಟನ್ನ ತೋರಿಸ್ತಾರೆ. ಹಾಗೆ ಅವರು ದರ್ಶನ್ ಅವರು ಹಾಗೆ ಪವಿತ್ರ ಗೌಡ ಅವರೆಲ್ಲರೂ ಆ ದಿವಸ ಯಾವ್ಯಾವ ಬಟ್ಟೆ ಉಡುಪು ತೊಡಕಿದ್ರು, ಹಾಗೆ ಚಪ್ಪಲಿ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಅದನ್ನೆಲ್ಲ ಸೀಸ್ ಮಾಡ್ತಾರೆ. ಇಲ್ಲಿ ನಾವು ಮೆಡಿಕಲ್ ರಿಪೋರ್ಟ್ ನೋಡಿದ್ರೆ ಹಾಗೆ ಅಲ್ಲಿ ಆಗಿರೋ ಒಂದು ಗಾಯದಿಂದ ರಕ್ತ ಎಲ್ಲಾರ ಬಟ್ಟೆಗಳ ಮೇಲೆ ಹಾಗೆ ಎಲ್ಲ ವೆಪನ್ಗಳ ಮೇಲೆ ಇರೋದು ನಂಬೋದು ಅಸಾಧ್ಯ. ನಾವು ಖಂಡಿತವಾಗ್ಲಿ, ಯಾಕಂದ್ರೆ ಅವ್ರು ಹೇಳ್ತಾರೆ FS ಅಲ್ಲಿ ಕಳಿಸ್ತಾರೆ,
ಆದರೆ ದರ್ಶನ್ ಅವ್ರದ್ದು 161 ಸ್ಟೇಟ್ಮೆಂಟ್ ಈ ಪೊಲೀಸ್ನವ್ರ ಮುಂದೆ ಏನು ಮಾಡ್ತಾರೆ ಅವ್ರು ಹೇಳ್ತಾರೆ ಅವರು ದರ್ಶನ್, ಅದರಲ್ಲಿ ಆ ಟೈಮಲ್ಲಿ ನಾನು ಚಪ್ಪಲಿ ಹಾಕೊಂಡಿದ್ದೆ, ಅಂದರೆ ಟೈಮ್ ಆಫ್ ಅಫೆನ್ಸ್ ನಾನು ಅವರು ವಾಲಂಟ್ರಿಯಾಗಿ ಹೇಳ್ತಾರೆ ನಾನು ಚಪ್ಪಲಿ ಹಾಕೊಂಡಿದ್ದೆ, ಈ ಶರ್ಟು ಈ ಪ್ಯಾಂಟು ಅಂತ. ಆದರೆ ಇವರು ಸೀಸರ್ ಪಂಚನಾಮದಲ್ಲಿ 164 ಸ್ಟೇಟ್ಮೆಂಟ್ ಅಲ್ಲಿ ಇವ್ರು ರಿಕವರ್ ಮಾಡಿರೋದು ಶೂಸ್. ಅದು ಹೇಗೆ ಬದಲಾಯ್ತು? ಚಪ್ಪಲಿ ಹೋಗಿ ಶೂ ಹೇಗಾಯ್ತು? ಹೌದು, ಶೂಸ್. ಇವರು FSL ಗೂ ಕಳಿಸಿರೋದು ಶೂಸ್. FSL ಅಲ್ಲಿ ಕ್ಲಿಯರ್ ರಿಪೋರ್ಟ್ ಬಂದಿದೆ. FSL ರಿಪೋರ್ಟು ಇಲ್ಲಿ ಬಹಳ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಏನಂತ ಅಂದ್ರೆ ಫೊರೆನ್ಸಿಕ್ ರಿಪೋರ್ಟ್ ಬರುತ್ತೆ, ಅದರಲ್ಲಿ ಏನಂತ ಅಂದ್ರೆ ಬ್ಲಡ್ ಸ್ಟೈನ್ಸ್ ಯಾವುದೇ ಬಟ್ಟೆಗಳಲ್ಲಾಗ್ಲಿ ಅವರು ಕಳಿಸಿರೋಂತಹ ಸ್ಯಾಂಪಲ್ಸ್ಗಳ ಮೇಲೆ ಇಲ್ಲ ಅಂತ. ಸೊ ಇಲ್ಲಿ ಕ್ಲಿಯರ್ ಕಾಂಟ್ರಡಿಕ್ಷನ್. ದಿಸ್ ರಿಪೋರ್ಟ್ ಈಸ್ ಸಪೋರ್ಟಿಂಗ್ ದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ದಿಸ್ ಸಪೋರ್ಟ್ ಇದು ಕ್ಲಿಯರ್ ಸಪೋರ್ಟಿಂಗ್ ಅಲ್ಲಿಗೆ ಬರುತ್ತೆ ಲಿಂಕ್. ಆದ್ರಿಂದ ಇದು ಒಂದು ಗ್ರೌಂಡ್ ಆಗುತ್ತೆ ಸರ್, ಆಸ್ ಪರ್ ಕ್ಲಿಯರ್ ಡಿಸ್ಕಷನ್ ಇನ್ ದ ಬೇಲ್ ಆರ್ಡರ್ ಬೈ ಆನರಬಲ್ ಜಸ್ಟಿಸ್. ಇನ್ನೊಂದು ಅಂಶ ಏನು ಬರುತ್ತೆ ಅಂತಂದರೆ, ಇಲ್ಲಿ ನೀವು ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದ್ರಿ, ಪವಿತ್ರ ಗೌಡ ಕಂಪ್ಲೀಟ್ ಎಲ್ಲ ಅಕ್ಯೂಸ್ಡ್ನು ಅರೆಸ್ಟ್ ಮಾಡಿದ್ರಿ. ಅರೆಸ್ಟ್ ಮಾಡಿದ ಮೇಲೆ ಒಂದು ಟೈಮ್ ಲಿಮಿಟಲ್ಲಿ ನೀವು ಅವರ ಮನೆಯವರಿಗಾಗಿರ್ಬೋದು ಅಥವಾ ಅವ್ರ ನೆಕ್ಸ್ಟ್ ಫ್ರೆಂಡ್ ಅಂತ ಹೇಳಿ ಯೂಸ್ ಮಾಡ್ತಾರೆ CRPCಯಲ್ಲಿ, ಅವರಿಗೆ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀರಾ ಅನ್ನೋದನ್ನ ಕೊಟ್ರಾ? ಅದು ಕೊಟ್ಟಿಲ್ಲ. ಯಾಕಂದರೆ ನಮಗೆ ಫಸ್ಟ್ ಅರೆಸ್ಟ್ ಮಾಡಿದಾಗ ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಕಮಿಟಲ್ ಆಗುತ್ತೆ, ಸೆಕ್ಷನ್ 209 ಕಮಿಟಲ್ ಆಗುತ್ತೆ. ಕಮಿಟಲ್ ರಿಪೋರ್ಟ್ ರಿಮೈಂಡ್ ನೋಡಿದಾಗ ಅಲ್ಲಿ ಎಲ್ಲೂ ಗ್ರೌಂಡ್ಸ್ ಫಾರ್ ಅರೆಸ್ಟ್ ಯಾವ ಅಕ್ಯೂಸ್ಡ್ಗೂ ಕೊಟ್ಟಿಲ್ಲ. ಇಟ್ ಈಸ್ ಅ ಕ್ಲಿಯರ್ ವೈಲೇಷನ್ ಆಫ್ ಪ್ರೊಸೀಜರಲ್ ಲಾ. ಪ್ರಾವಿಷನ್ನೇ ವೈಲೇಟ್ ಆಗುತ್ತೆ ಇದು, ಯಾಕಂದರೆ ಕಾನ್ಸ್ಟಿಟ್ಯೂಷನ್ ಮ್ಯಾಂಡೇಟ್ ವೈಲೇಷನ್ ಆಫ್ ಅಕ್ಯೂಸ್ಡ್ ಫಂಡಮೆಂಟಲ್ ರೈಟ್ ವೇರ್ ಇಟ್ ಈಸ್ ಎಂಟೈಟಲ್ ಫಾರ್ ಬೇಲ್. ಸೊ ನೀವು ಅಲ್ಲೆಲ್ಲಿ ಲೂಪ್ ಹೋಲ್ ಮಾಡ್ತೀರಾ, ಇಲ್ಲಿ ಅಕ್ಯೂಸ್ಡ್ಗೆ ಅದು ಬೇಲ್ ಆಗುತ್ತೆ. ಮೇಡಮ್, ಇವಾಗ ಇಷ್ಟೆಲ್ಲ ಲೂಪ್ ಹೋಲ್ಸ್ ಆಗಿರುವಂಥ ಸಂದರ್ಭದಲ್ಲಿ ಈಗ ಪ್ರಾಸಿಕ್ಯೂಷನ್ ಮತ್ತೆ ಈಗ ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಮೇಲ್ಮನವಿ ಸಲ್ಲಿಸುವಂಥ ಚಾನ್ಸಸ್ ಇದೆಯಾ ಈ ಕೇಸಲ್ಲಿ? ಸರ್, ಈ ಕೇಸಲ್ಲಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಹೋಗದೆ ಇರಬಹುದು. ಯಾವುದೇ ರೀತಿ ಹೋಗಲೇಬೇಕು ಅಥವಾ ಹೋಗಬಾರ್ದು ಅನ್ನೋ ಅಂತ ಒಂದು ತಡೆ ಇಲ್ಲ ಅವರಿಗೆ, ಹೋಗಬಾರ್ದು ಅಂತ ಹೇಳಿ ಅವ್ರು ಹೋಗ್ಬೋದು. ಆದರೆ ನನ್ನ ಅನಿಸಿಕೆ ಪ್ರಕಾರ ಅವ್ರು ಹೋದ್ರೂ ಕೂಡ ಇಲ್ಲಿ ಆಲ್ರೆಡಿ ಕ್ಲಿಯರ್ ಆರ್ಡರ್ಸ್ ಇರೋದ್ರಿಂದ, ಇಲ್ಲಿ ಆರ್ಡರಲ್ಲೇ ಕಂಪ್ಲೀಟ್ ಎಲ್ಲ ಡಿಸ್ಕಷನ್ ಮಾಡಿ ಬರ್ದಿರೋದ್ರಿಂದ ಬಹುಶಃ ಅಲ್ಲಿ ಕ್ಯಾನ್ಸಲ್ ಆಗೋ ಪಾಸಿಬಿಲಿಟಿ ತುಂಬಾ ಕಡಿಮೆ. ತುಂಬಾ ಅಂದರೆ 99% ಅಂತಾನೆ ನಾನು ಹೇಳ್ಬೋದು ನಿಮ್ಗೆ, ತುಂಬಾ ಕಡಿಮೆ.